ನಾವು ವಾಕ್ಯಕ್ಕೋಸ್ಕರವಾಗಿ ಯೇಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದೆಯಾದವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ರಾಜ್ಯ ಕರ್ತನೆ, ನಿನ್ನ ಕೃಪೆಯಿಂದಲೇ ಸ್ವಾಮಿ ಇಂದು ನಾವು ಬದುಕಿದ್ದೇವೆ ಕರ್ತನೆ, ನಾವು ಜೀವಿಸ್ತಾ ಇದ್ದೇವೆ ಕರ್ತನೆ ಅಪ್ಪ. ಹೌದು ರಾಜ್ಯ, ಬಲಹೀನತೆಯಲ್ಲಿ ಕರ್ತನಪ್ಪ. ಹೌದು ರಾಜ್ಯ ಕರ್ತನೆ, ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದನ್ನ ವಾಕ್ಯ ಹೇಳಿದಾಗೆ ಕರ್ತನೆ ಅಪ್ಪ. ಹೌದು ರಾಜ್ಯ ಕರ್ತನೆ, ನಮ್ಮ ಮೇಲೆ ಕರ್ತನೆ ಭೂಮಿ ಆಕಾಶವು ಎಷ್ಟು ಉನ್ನತವ ಕರ್ತನೆ, ಅಷ್ಟು ನಿನ್ನ ಕೃಪೆ ನಮ್ಮ ಮೇಲೆ ಅಪಾರವಾಗಿರುವುದಕ್ಕಾಗಿ ಸ್ತೋತ್ರ. ಅದು ಕರ್ತನೆ ಕೇವಲ ಕ್ರಿಸ್ತನಿಂದ ಮಾತ್ರವೇ ಕರ್ತನಪ್ಪ ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ರಾಜ ಅಪ್ಪ. ನಮ್ಮೆಲ್ಲ ಬಲಹೀನತೆಗಳಲ್ಲೂ ಕೂಡ ಕರ್ತನಪ್ಪ ಕೇವಲ ಕ್ರಿಸ್ತನಿಂದ ಮಾತ್ರವೇ ಕರ್ತನೆ ಪೂರ್ಣ ಬಲವನ್ನ ನೀಡಿದವರೇ, ನಮಗೆ ಆಧಾರವಾಗಿದ್ದು ಆಶ್ರಯವಾಗಿದ್ದು ನಡೆಸ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ಆರಾಧಿಸ್ತೇವೆ, ಘನಪಡಿಸ್ತೇವೆ ಅಪ್ಪ. ವಾಕ್ಯ ಹೇಳುವಂತೆ ನಿಮ್ಮ ದಾಸರನ್ನ ಆಶೀರ್ವಾದ ಮಾಡ್ರಿ ಕರ್ತನೆ. ಜಾಯ್ನ್ ಆಗಿರುವಂತ ಎಲ್ಲರನ್ನು ಕೂಡ ದೇವರೇ ನಿಂತನೆ ಬಲಪಡಿಸ್ರಿ. ನಿನ್ನ ಬಲವನ್ನೇ ಮಾತ್ರವೇ ಆಶ್ರಯ ಇಟ್ಟುಕೊಂಡು ಕರ್ತನಪ್ಪ, ನಿನ್ನ ಬಲವನ್ನೇ ಮಾತ್ರವೇ ಕರ್ತನೆ ಹೊಂದಿಕೊಂಡವರಾಗಿದ್ದವರೇ, ನಿನ್ನ ಬಲಕ್ಕಾಗಿ ಯಾವಾಗಲೂ ಕರ್ತನಪ್ಪ ಪ್ರಾರ್ಥನೆ ಮಾಡುವಂತ ಮಕ್ಕಳಾಗಿದ್ದವರ ನಮ್ಮನ್ನು ಮಾರ್ಪಡಿಸ್ರಿ. ಕೇಳುವಂತ ಎಲ್ಲರ ಹೃದಯಗಳಲ್ಲಿ ಕರ್ತನ ಪವಿತ್ರಾತ್ಮನು ತಾನೇ ಅಪ್ಪ ನಿಂತನ ಸ್ವಾಮಿ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬನು ಕೂಡ 5 ರೀತಿಯ ಬಲಗಳಿಂದ ತುಂಬಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಕೇವಲ ನಿನ್ನ ನಾಮ ಮಾತ್ರವೇ ಮಹಿ ಹೊಂದುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ರೂಪ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಮತ್ತೊಂದು ಹೊಸ ಅಧ್ಯಾಯವನ್ನ ನಾವು ನೋಡೋಣ. ಈ ಸತ್ಯ ಸುವಾರ್ತೆಯಲ್ಲಿ ಕೆಲವು ಮುಖ್ಯವಾದಂತ ವಿಷಯಗಳಿವೆ, ನಾವು ಕಲಿಲೇಬೇಕಾಗಿರುವಂಥದ್ದು. ಅದನ್ನು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅದನ್ನು ನೆನಪಿಟ್ಕೊಳ್ಳೋದು ತುಂಬಾ ಮುಖ್ಯ. ಮೊದಲನೇದಾಗಿ ಸತ್ಯ ಸುವಾರ್ತೆ ಅಂದ್ರೆ ಮೊದಲನೇದಾಗಿ ನಮ್ಗೆ ಗೊತ್ತಿರ್ಬೇಕಾಗಿರುವಂಥದ್ದು ರಕ್ಷಣೆಯ ಮಾರ್ಗ ಅಂತೀವಿ, ಅಥವಾ ಸಿಲುಬೆಯ ಮಾರ್ಗ ಅಂತಾನು ಕರಿತೀವಿ, ಸಿಲುಬೆಯ ಸಂದೇಶ ಅಂತಾನು ಕರಿತೀವಿ. ಸೊ ಆ ರಕ್ಷಣೆಯ ಮಾರ್ಗವನ್ನ ಸತ್ಯ ಸುವಾರ್ತೆಯಲ್ಲಿ ಅದೊಂದು ಬೇಸಿಕ ಮೂಲ ಸಂದೇಶನ ತಿಳ್ಕೊಬೇಕಾಗಿರೋದು ಅಂತ. ಎರಡನೇದಾಗಿ ನಾವು ನೋಡುವಾಗ ಒಂದು 10 ಸುವಾರ್ತ ಪತ್ರಿಕೆಗಳಿದೆ. ಅದು 10 ಸುವಾರ್ತ ಪತ್ರಿಕೆಗಳು ತುಂಬಾ ಮುಖ್ಯ. ಯಾಕಂದ್ರೆ ಇಡೀ ಸತ್ಯವೇದವನ್ನ ನಾವಿದರಲ್ಲಿ ರಕ್ಷಣೆ ಮಾರ್ಗದಲ್ಲಿ ತುಂಬಾ ಚಿಕ್ಕದಾಗಿ ಮುಖ್ಯವಾಗಿ ನೋಡ್ತೇವೆ ಸಾರಾಂಶವನ್ನ. ಹಾಗೇನೆ 10 ಸುವಾರ್ತೆ ಪತ್ರಿಕೆಗಳಲ್ಲಿ ಅದನ್ನೇ ಸ್ವಲ್ಪ ಇನ್ನೂ ವಿವರವಾಗಿ ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಒಂದು ಹೊಸ ಜೀವ ಮತ್ತು ಹೊಸ ಜೀವನ ಅಂತ ಹೇಳಿ 20 ಪಾಠಗಳೇನು ನಾವು ಕಲ್ತ್ವಿ ಈಗಾಗಲೇ, ಅದು ಎಲ್ಲರಿಗೂ ನೆನಪಿರ್ಬೇಕು ಅಂತ. ಮತ್ತೆ 4ನೇದಾಗಿ ಈಗ ನಾವು ಕಲಿತಾ ಇರುವಂತದ್ದು ಇದು ಫೀಲ್ಡ್ ಗಾಸ್ಪಲ್ ಮೆಸೇಜಸ್ ಅಂತ ಕರಿತೀವಿ. ಅಂದ್ರೆ ಕ್ಷೇತ್ರದ ಸುವಾರ್ಥ ಸಂದೇಶಗಳು ಎಂಬುದಾಗಿ. ನಾನು ನಿಮಗೆ ರಕ್ಷಣೆ ಮಾರ್ಗವನ್ನ ಪದೇ ಪದೇ ಹೇಳಿ ಅದು ನಿಮ್ಮಲ್ಲಿ ಮುದ್ರೆ ಆಗೋ ತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ, ರಕ್ಷಣೆ ಮಾರ್ಗ. ಹಾಗಾಗಿ ಈಗಲೂ ನೀವು ರಕ್ಷಣೆ ಮಾರ್ಗವನ್ನು ಹೇಳಿ ಅಂದ್ರೆ ಹಂಚ್ಕೊಳ್ಳೋದಕ್ಕೂ ತುಂಬಾ ಜನ ಅದನ್ನ ಕಲ್ತಿದ್ದೀರಾ. ಅದು ಸತ್ಯ ಅಂತ ತಿಳ್ಕೊಂಡು ಈ ಸುವಾರ್ತೆಯಲ್ಲಿ ಬಲವಾಗಿ ನಿಲ್ಲೋದಕ್ಕೆ ರಕ್ಷಣೆ ಮಾರ್ಗನೇ ಪ್ರಾಮುಖ್ಯ ಅಲ್ವಾ. ಆ ರಕ್ಷಣೆ ಮಾರ್ಗದಿಂದಲೇ ನಾವು ಪ್ರಾರಂಭದಲ್ಲಿ ಸತ್ಯವನ್ನು ಆಳವಾಗಿ ತಿಳ್ಕೊಂಡು ದೇವರಲ್ಲಿ ನಿಂತ್ಕೊಳ್ಳಕ್ ಸಾಧ್ಯ ಆಗಿದ್ದು. ಮತ್ತೆ ಎರಡನೇದಾಗಿ 10 ಸ್ವಾರ್ಥ ಪತ್ರಿಕೆಗಳನ್ನ 2 ಅಲ್ಲ 3 ಸಲ ನಾನು ಟೀಚ್ ಮಾಡಿದ್ದೀನಿ, 10 ಸ್ವಾರ್ಥ ಪತ್ರಿಕೆಗಳು. ಮತ್ತೆ ಮೂರನೇದಾಗಿ ಈ ಒಂದು ಹೊಸ ಜೀವನ ಅನ್ನೋದ್ರ ಬಗ್ಗೆ ಕೂಡ 20 ಪಾಠಗಳನ್ನ ನಾನು ಕಲಿಸಿದ್ದೀನಿ. ಅದರ ನಂತರ ಶೈನಿ ಕೂಡ ಕಲಿಸ್ತು, 2 ಸಲ ಕಲ್ತಿದ್ದೀವಿ ಅದನ್ನ. ಮತ್ತೆ ಈಗ ನಾವು ಇದು ಫೀಲ್ಡ್ ಗಾಸ್ಪಲ್ ಮೆಸೇಜ್ ಅಂತ ಹೇಳಿ ಕಲಿತಾ ಇದ್ದೀವಿ. ಇದು ಕಲ್ತಾದ್ಮೇಲೆ ನಾನು ನಿಮಗೆ 10 ಅಡಿಪಾಯಗಳ ಬಗ್ಗೆ ಹೇಳ್ಕೊಡ್ತೀನಿ. 10 ಅಡಿಪಾಯಗಳು, ಅದು 5ನೇದು ತುಂಬಾ ಪ್ರಾಮುಖ್ಯವಾದದ್ದು. ಯಾಕಂದ್ರೆ 10 ಅಡಿಪಾಯಗಳು ಅಂದ್ರೆ ಫೌಂಡೇಶನ್ಸ್. ನಮ್ಮ ಒಂದು ಸತ್ಯ ಸುವಾರ್ತೆಗೆ, ನಮ್ಮ ಈ ಕ್ರೈಸ್ತತ್ವಕ್ಕೆ 10
ಆ ಫೌಂಡೇಶನ್ಸ್ ಅಂತ ಹೇಳ್ತೀವಲ್ಲ, ಅಡಿಪಾಯಗಳು ಅವು ತುಂಬಾ ಮುಖ್ಯವಾದವುಗಳು. ಸೊ ಇದ್ರ ನಂತರ ನಾವು ಅದನ್ನ ನೋಡೋಣ. ಆದ್ರೂ ಇದು ಫೀಲ್ಡ್ ಗಾಸ್ಪಲ್ ಮೆಸೇಜಸ್ ಅಂತ ನಾವೇನೀಗ ಕಲಿತಾ ಇದ್ದೀವಿ, ಇದು ಇನ್ನು ತುಂಬಾ ಅಧ್ಯಾಯಗಳಿವೆ. 70 ಮೇಲೆ ಈ ಅಧ್ಯಾಯಗಳನ್ನ, ಪಾಠಗಳನ್ನ ನಾವು ಕಲಿತಿದ್ದೀವಿ ಒಂದೊಂದಾಗಿ. ಯಾಕಂದ್ರೆ ಫೀಲ್ಡ್ ಅಲ್ಲಿ ತುಂಬಾ ಮುಖ್ಯವಾದಂತ ವಿಷಯಗಳಿವು. ಒಂದೊಂದು ವಿಷಯನ ನಾವು ಕಲಿತಾ ಇದೀವಲ್ವಾ, ಅವು ತುಂಬಾ ಮುಖ್ಯವಾದಂತ ವಿಷಯಗಳಾಗಿವೆ. ಹಾಗಾಗಿ ಅದನ್ನ ನಾವು ಆದಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ 17ನೇ ಅಧ್ಯಾಯ ನಾವು ಕಲಿತಾ ಇರೋದು ಈ ಒಂದು ಕ್ಷೇತ್ರದ ಸುವಾರ್ಥ ಸಂದೇಶಗಳಲ್ಲಿ. ಇಂಗ್ಲಿಷಲ್ಲಿ ಕೂಡ ನೆನ್ಪಿಟ್ಕೋಬೇಕು ನೀವು, ಫೀಲ್ಡ್ ಗಾಸ್ಪಲ್ ಮೆಸೇಜಸ್ ಅಂತ ಕರಿತೀವಿ. ಸೊ ಇವತ್ತಿನ ಅಂಶ ಯೇಸುವಿನ ಅಧಿಕಾರ ಅಂತ. ಸೊ ಈ ಯೇಸುವಿನ ಅಧಿಕಾರ ಅಂದ್ರೆ ಏನು? ಸತ್ಯವೇದದಲ್ಲಿ ಯೇಸುವಿನ ಅಧಿಕಾರದ ಬಗ್ಗೆ ಏನ್ ಹೇಳುತ್ತೆ ಅಂತ ಒಂದೇ ಪಾಯಿಂಟ್ ಇದು. ಯೇಸುವಿನ ಅಧಿಕಾರ ಅನ್ನೋದು ಒಂದು ಪಾಯಿಂಟ್. ಸೊ ಇದನ್ನ ಆಳವಾಗಿ ಸತ್ಯವೇದದಲ್ಲಿ ಅತ್ಯಂತ ಪ್ರಾಮುಖ್ಯವಾದ ವಚನಗಳು ಏನೆಲ್ಲ ಇವೆ, ಏನೆಲ್ಲ ಇದ್ರ ಬಗ್ಗೆ ಮಾತಾಡುತ್ತೆ, ಅದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ನೆಕ್ಸ್ಟ್ ನೀವು ಯೇಸುವಿನ ಅಧಿಕಾರ ಅಂತ ಹೇಳಿ ನಿಮ್ ಮನಸ್ಸು ಬಂದಾಗ, ಅಥವಾ ಯೇಸುವಿಗಿರುವಂತ ಅಧಿಕಾರದ ಬಗ್ಗೆ ಮತ್ತೊಬ್ಬರ ಹತ್ರ ನೀವು ಹೇಳುವಾಗ್ಲೂ ಕೂಡ ಹ್ಮ್, ಈ ವಚನಗಳು, ಈ ಸಂದೇಶ ನಿಮ್ಗೆ ತುಂಬಾ ಉಪಯೋಗವಾಗುತ್ತೆ. ಎಲ್ಲಿ ಬೇಕಾದ್ರೂ ನೀವು ಹೇಳ್ಬೋದು. ಹ್ಮ್ ನಮ್ಮ ಸತ್ಯಸುವಾರ್ತೆಯಲ್ಲಿರೋರಿಗೆ ದೇವ್ರ ವಾಕ್ಯ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಯಾವತ್ತೂ ಕೂಡ ನನ್ನ ಕೈಲಿ ಆಗಲ್ಲ, ನಾನು ಸಿದ್ಧನಾಗಿಲ್ಲ ಅಂತ ಯಾವತ್ತೂ ಹೇಳಬಾರ್ದು. ನಿಮಗೆ ಸತ್ಯಸುವಾರ್ತೆ ಹೇಳೋದಕ್ಕೆ ಅಥವಾ ಈ ಕ್ರಿಸ್ತನ ಕುರಿತಾಗಿ ಹೇಳೋದಕ್ಕೆ ದೇವರೊಂದು ಅಧಿಕಾರವನ್ನ ಅಥವಾ ಒಂದು ಅವಕಾಶವನ್ನ ಕೊಡ್ತಾರೆ ಅಂದ್ರೆ ಖಂಡಿತ ಅದನ್ನ ಕಳ್ಕೋಬೇಡಿ. ಯಾಕಂದ್ರೆ ಅವಕಾಶ ಮತ್ತೆ ನಿಮ್ ಜೀವನದಲ್ಲಿ ಬರದೇ ಇರಬಹುದು. ನಿಮಗ್ ಬೇಕನ್ಕೊಂಡು ನೀವ್ ಹೇಳ್ಬೇಕನ್ಕೊಂಡ್ರು ಅವಕಾಶ ನಿಮ್ಗೆ ಸಿಗದೆ ಇರಬಹುದು. ಹಾಗಾಗಿ ಸುವಾರ್ತೆ ಹೇಳೋದಕ್ಕೆ, ಒಬ್ಬರು ಸುವಾರ್ತೆ ಹೇಳೋದಕ್ಕೆ ಅವಕಾಶ ಸಿಕ್ಕಿದ್ರು ಕೂಡ ಅದನ್ನ ಯಾವತ್ತೂ ನೀವು ಕಳ್ಕೊಳ್ಬೇಡಿ ಅಂತ ಹೇಳ್ತಿರೋದು. ಸೊ ಈಗ ಯೇಸುವಿನ ಒಂದು ಅಧಿಕಾರದ ಬಗ್ಗೆ ನಾವು ನೋಡೋಣ. ಇದಕ್ಕೆ ಒಂದು ವಚನ ಮತ್ತಾಯ 28:18 ನಾವು ನೋಡುವಾಗ, ಆಗ ಯೇಸು ಹತ್ತರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಿರೋದು. ಎಲ್ಲ ಅಧಿಕಾರ ಎಲ್ಲಿ? ಬರೀ ಭೂಲೋಕದಲ್ಲ, ಪರಲೋಕದಲ್ಲಿ ಮತ್ತು ಭೂಲೋಕದಲ್ಲಿ ಎಲ್ಲ ಅನ್ನೋದು ಅದು ಅಂಡರ್ಲೈನ್ ಮಾಡ್ಕೊಳ್ಳಿ. ಸಕಲ ಅಧಿಕಾರವು ಯೇಸು ಕೊಡಲ್ಪಟ್ಟಿದೆ. ಈ ಲೋಕದಲ್ಲಿ, ಭೂಲೋಕದಲ್ಲಿರುವ ಅಧಿಕಾರಿಗಳನ್ನೇ ಹಿಡಿಯಕ್ಕಾಗಲ್ಲ. ರಾಜ್ಯ ಮಟ್ಟದ ಅಧಿಕಾರ ಇದ್ರೆ, ದೇಶದ ಮಟ್ಟದ ಅಧಿಕಾರ ಇದ್ರೆ ಅವ್ರನ್ನೇ ಹಿಡಿಯೋದಕ್ಕೆ ಆಗೋದಿಲ್ಲ. ಇನ್ನು ಪ್ರಪಂಚದಲ್ಲಿ ತುಂಬಾ ಬಲವಂತ ಅಥವಾ ಶಕ್ತಿಶಾಲಿ ದೇಶ ಅಂದ್ರೆ ಅಮೆರಿಕ. ಅಂದ್ರೆ ಅಮೆರಿಕನ ಯಾರು ಹಿಡಿಯಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಅದು ಹೆಚ್ಚಿಸ್ಕೊಳ್ತಾ ಇದೆ. ಇಲ್ಲಿ ಯೇಸ್ವಾಮಿ ಹೇಳ್ತಿರೋದು, ಆತನಿಗೆ ಪರಲೋಕದಲ್ಲೂ ಸಕಲ ಅಧಿಕಾರ ಇದೆ ಮತ್ತು ಭೂಲೋಕದಲ್ಲೂ ಸಕಲ ಅಧಿಕಾರ. ಅದು ಯೇಸುವಿನ ಅಧಿಕಾರ. ಕೇವಲ ಪರಲೋಕಕ್ಕೋ ಅಥವಾ ಕೇವಲ ಭೂಲೋಕಕ್ಕೋ ಅಥವಾ ಕೇವಲ ಯಹೂದ್ಯರಿಗೆ, ಇಸ್ರಾಯೇಲರಿಗೆ ಮಾತ್ರ ಸೀಮಿತವಾದ ಅಧಿಕಾರ ಅಲ್ಲ ಯೇಸು ಸ್ವಾಮಿದು. ಪರಿಚಯದಲ್ಲಿ ನಾವು 7 ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಜನರು 7 ಸಂಗತಿಗಳನ್ನ ತಿಳಿದಿಲ್ಲದ ಕಾರಣ ವಿಫಲರಾಗುತ್ತಾರೆ ಅಂತ. ಜನರು ವಿಫಲವಾಗೋದು ಯಾಕೆ, ಅವ್ರ ಜೀವನದಲ್ಲಿ ಫೇಲ್ ಆಗೋದು ಯಾಕೆ ಅಂದ್ರೆ ಈ 7 ವಿಷಯಗಳನ್ನ ತಿಳಿಯದೇ ಇರೋದ್ರಿಂದ. ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಮನುಷ್ಯನಾಗಿ ಹುಟ್ಟಿರುವಂತ ಪ್ರತಿಯೊಬ್ಬ ಕೂಡ ಈ 7 ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಒಂದ್ ವೇಳೆ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವನ ಜೀವನ ಯಾಕೆ ಫೇಲ್ ಆಗ್ತಿದೆ ಅಥವಾ ಅವನ ಜೀವನ ಯಾಕೆ ಈ ತರ ಇದೆ ಅನ್ನೋದನ್ನ ಅವನಿಗೆ ಖಂಡಿತ ತಿಳಿಯಲ್ಲ, ಬೇರೆ ಎಲ್ಲೂ ಕೂಡ ತಿಳಿಯಲ್ಲ. ಇಲ್ಲಿ ನಾವು ನೋಡ್ತೇವೆ ಆ 7 ವಿಷಯಗಳೇನು ಅಂದ್ರೆ, ಮೊದಲನೇದಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದು, ಮೂಲತಃ ಮನುಷ್ಯನನ್ನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲಾಯಿತು ಅಂತ ಹೇಳಿ. ಯಾವ ವ್ಯಕ್ತಿ ಅವನು ದೇವರ ಸ್ವರೂಪದಲ್ಲಿ ಸೃಷ್ಟಿ ಆಗಿದ್ದೀನಿ ಅಂತ ತಿಳ್ಕೊಂತಾನೋ ಅದೇ ನಿಜವಾದ ಸತ್ಯ. ನಾನು 2-3 ಸಲ ಹೇಳಿದೆ, ಮೊನ್ನೆ ಕರ್ನಾಟಕ ಸೇವೆಗಾಗಿ ಹೋಗ್ತಿರುವಾಗ ತುಮಕೂರಿಂದ ಪಾವಗಡಕ್ಕೆ ಬಸ್ಸಲ್ಲಿ ಪ್ರಯಾಣ ಮಾಡಿ ಹೋಗ್ತಿದ್ದಾಗ ಒಬ್ಬ ಎಜುಕೇಟೆಡ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಿದ್ದೆ. ಸರಿ, ಅವಕಾಶಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೆ, ಸ್ವಾರ್ಥ ಸಾರೋದಕ್ಕೊಂದು ಅವಕಾಶ ಸಿಗ್ಬೇಕಂತ. ಹೇಗೋ ಒಂದು ಪರಿಚಯ ಮಾಡ್ಕೊಂಡ್ವಿ. ಹಾಗೆ ಮಾತು ಬೆಳೆಸ್ತಾ ಸೃಷ್ಟಿ ಬಗ್ಗೆನೇ ಮಾತಾಡ್ತಿದ್ವಿ. ಅವ್ರು ಹೇಳ್ತಿರೋದು ಮೀನಿಂದ ನಾವು ಬಂದಿದ್ದೀವಿ ಅಂತ. ಮನುಷ್ಯರು ಎಲ್ಲಿಂದ ಬಂದ್ರು ಅಂದ್ರೆ ಮೀನಿಂದ ಬಂದಿರೋದು ಅಂತ. ಹೇಗ್ ಗೊತ್ತು ನಿಮ್ಗೆ ಏನಿದೆ ಅದಕ್ಕೆ ಆಧಾರ ಅಂದ್ರೆ? ಏನಿಲ್ಲ, ಯಾರು ಹಿರಿಯರು ಹೇಳಿರೋದು. ಹಿರಿಯರು ಹೇಳಿದಾರ ಅಂತ ಹೇಳ್ಬಿಟ್ಟು ನೀವು ಹೇಗ್ ನಂಬ್ತೀರಾ? ಎಷ್ಟೇ ಬುದ್ಧಿವಂತ ಹೇಳಿ, ಅವ್ನು ಹೇಳಿದ್ದೆ ನಿಜ ಅಂತ ಹೇಗ್ ನಂಬ್ತೀರಾ ನೀವು? ಹಾಗಾದ್ರೆ ನಾನು ಕೂಡ ಏನೋ ಒಂದು ಹೇಳ್ತೀನಿ, ಅದನ್ನ ನಂಬ್ತೀರಾ ನೀವು?
ಅಲ್ವಲ್ಲ, ನಿನ್ ಮಕ್ಳು ಯಾವ್ದ್ರಿಂದ ಬಂದಿದ್? ನಿನ್ನಿಂದ ಬಂದಿರೋದು ನಿನ್ ಮಕ್ಕಳು. ನೀನ್ ಯಾರಿಂದ ಬಂದಿದ್? ನಿಮ್ಮ ಅಪ್ಪ ಅಮ್ಮನಿಂದ ಬಂದಿರೋದು. ನಿಮ್ಮ ಅಪ್ಪ ಅಮ್ಮ ಯಾರಿಂದ ಬಂದಿದ್ದಾರೆ? ಎಲ್ರೂ ಮನುಷ್ಯರಿಂದಾನೇ ಬಂದಿರೋದಲ್ವಾ. ನಾನು ಹೇಳ್ತಿರೋದು ಆ ಮೂಲ ಮನುಷ್ಯ ಎಲ್ಲಿಂದ ಬಂದ ಅಂತ ಹೇಳ್ಬಿಟ್ಟು. ಸೊ ಅವ್ರ ಸತ್ಯವನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಅವ್ರ ಜೀವನ ಫೇಲ್ ಆಗೋದು ಗ್ಯಾರಂಟಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾದವರು ಅನ್ನೋದನ್ನ ತಿಳ್ಕೋಬೇಕು. ಆದಿಕಾಂಡ 1:27 ಆಧಾರ ವಚನವಾಗಿದೆ. ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ದೀವಿ ಅನ್ನೋದಕ್ಕೆ ಬಲವಾದ ಆಧಾರ ವಚನ ಆದಿಕಾಂಡ 1:27 ಹೀಗೆ ಹೇಳುತ್ತೆ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಅಂತ ತುಂಬಾ ಸ್ಪಷ್ಟವಾಗಿದೆ. ಇನ್ನು ಇಲ್ಲಿ ಪ್ರಶ್ನೆನೇ ಇಲ್ವಲ್ಲ. ಸರಿ, ಮಂಗದಿಂದ ಮಾನವ ಬಂದ ಅಂತ ಹೇಳಿದ್ರೆ ಎಷ್ಟು ಮಂಗಗಳು ಮಾನವ ಆದವು ಅನ್ನೋದು, ಎಷ್ಟು ಹೆಣ್ಣು ಎಷ್ಟು ಗಂಡು ಅನ್ನೋದು ಬರುತ್ತೆ. ಮೀನಿಂದ ಬಂತು, ಇನ್ನೊಬ್ಬರಿಂದ ಬಂತು ಅಂತ, ಇನ್ನೊಂದು ವಸ್ತುವಿಂದ ಪ್ರಾಣಿಯಿಂದ ಬಂತು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಮೀನಿಗಿಂತ ಬುದ್ಧಿವಂತರಲ್ವಾ ನಾವು? ಪ್ರಾಣಿಗಳಿಗಿಂತ, ಕೋತಿಗಿಂತ, ಆ ಮಂಗಕ್ಕಿಂತ ನಾವು ಬುದ್ಧಿವಂತರಲ್ವಾ? ಯಾಕಂದ್ರೆ ದೇವರ ಸ್ವರೂಪದಲ್ಲಿ ನಾವು ಸೃಷ್ಟಿಯಾಗಿರೋದು. ಸೊ ಈ ವಿಷಯನ ನಾವು ಮೊದಲು ಅರ್ಥ ಮಾಡ್ಕೋಬೇಕು, ನಾವ್ ಎಲ್ಲಿಂದ ಬಂದಿದ್ದೀವಿ, ನಾವ್ ಯಾರ ಸ್ವರೂಪದಲ್ಲಿ ಇದ್ದೀವಿ ಅನ್ನೋದು. ಎರಡನೇದಾಗಿ ನಾವು ತಿಳ್ಕೊಬೇಕಾಗಿರೋದೇನೆಂದ್ರೆ, ಸೈತಾನನ ಕಾರಣದಿಂದಾಗಿ ಮನುಷ್ಯನ ಸ್ವರೂಪವು ಕತ್ತಲಾಯಿತು ಮತ್ತು ಅವನ ಆತ್ಮವು ಸತ್ತು ಹೋಯಿತು ಅಂತ. ನಾವು ಬೆಳಕಲ್ಲಿ ಇದ್ದಿದ್ದು, ಆ ಬೆಳಕು ಅಂದ್ರೆ ದೇವರ ಮಹಿಮೆಯಲ್ಲಿ ಇದ್ದಿದ್ದು. ಆದ್ರೆ ಅದು ಕತ್ತಲೆ ಆಗೋದಕ್ಕೆ, ಅಂಧಕಾರದಲ್ಲಿ ಇರೋದಕ್ಕೆ ಕಾರಣ ಏನಂದ್ರೆ ಸೈತಾನ. ಇದು ಎರಡನೇ ವಿಷಯ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ದೇವರ ಸ್ವರೂಪದಲ್ಲಿ ದೇವ್ರ ಜೊತೆ ಇರೋದಕ್ಕಾಗಿ, ದೇವರನ್ನ ಆರಾಧನೆ ಮಾಡೋದಕ್ಕಾಗಿ ಸೃಷ್ಟಿಯಾದ ಮನುಷ್ಯರು ಆ ದೇವರಿಂದ ದೂರ ಆಗೋದಕ್ಕೆ ಕಾರಣ ಸೈತಾನ. ಎರಡನೇ ವಿಷಯ ಸೈತಾನ. ಅವನಿಂದಾಗಿನೇ ನಾವು ದೇವರ ಸ್ವರೂಪ ಕಳ್ಕೊಂಡಿವಿ. ಅವನಿಂದಾಗಿಲೇ ನಮ್ಮ ಆತ್ಮ ಸಾಯ್ತು. ನಮ್ಮ ಆತ್ಮ ಸತ್ತೋಯ್ತು ಅನ್ನೋದು ಅಂದ್ರೆ ಏನು? ದೇವರಿಂದ ದೂರ ಆಗೋಯ್ತು ಅಂತ. ಆದಿಕಾಂಡ 3ನೇ ಅಧ್ಯಾಯ 1-10 ತುಂಬಾ ಸ್ಪಷ್ಟವಾಗಿ ಏನ್ ನಡೀತು ಮೂಲ ಮನುಷ್ಯನಿಗೆ, ಆದಿಯಲ್ಲಿ ಸೃಷ್ಟಿಯಾದಂತ ಆದಮ ಅವರ ಜೀವನದಲ್ಲಿ ಏನ್ ನಡೀತು, ಯಾವ ಘಟನೆ ಅವರನ್ನ ದೇವರಿಂದ ದೂರ ಮಾಡ್ತು ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. ಓದ್ಕೊಂಡು ಎಲ್ಲರೂ ಗಮನ ಇಟ್ಟು ಕೇಳಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು, ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಿದನೆಂಬುದಾಗಿ. ದೇವರ ಜೊತೆ ಇರ್ಬೇಕಾದಂತ ಆದಮ ಸರ್ಪದ ಮಾತು ಅಂದ್ರೆ ಸೈತಾನನ ಮಾತನ್ನ ಕೇಳಿ ಹಣ್ಣನ್ನ ತಿಂದು ದೇವರಿಂದ ಎಷ್ಟು ದೂರ ಆದ ಅಂದ್ರೆ ದೇವರಿಗೆ ಕಾಣಿಸ್ಕೊಳ್ಬಾರ್ದು ಅಂತ. ದೇವ್ರಿಗೆ ಕಾಣಿಸ್ಕೊಳ್ಬಾರ್ದು. ದೇವ್ರು ಕೂಗ್ತಾ ಇದ್ದಾರೆ, ಆದಮ ನೀನ್ ಎಲ್ಲಿದ್ದೀಯಾ ಅಂತ ಹೇಳಿದ್ರೆ ಅವನೋಗಿ ಅಡಗಿಕೊಂಡಿದ್ದಾನೆ. ಸೊ ಅವನು ಫೇಲ್ ಆಗ್ತಿದ್ದಾನೆ. ಇಲ್ಲಿ ದೇವ್ರ ಮುಂದೆ ನಿಲ್ಬೇಕಾಗಿರೋನು ನಿಲ್ಲಕ್ಕಾಗ್ತಿಲ್ಲ, ದೇವ್ರ ಜೊತೆ ಇರ್ಬೇಕಾಗಿರೋನು ಇರಕ್ಕಾಗ್ತಿಲ್ಲ, ದೇವ್ರನ್ನ ಆರಾಧನೆ ಮಾಡ್ಬೇಕಾಗಿರೋನು ಆರಾಧನೆ ಮಾಡಕ್ಕಾಗ್ತಿಲ್ಲ ಅಂದ್ರೆ ಅದು ಅವನ ವೈಫಲ್ಯ. ಸೊ ಮನುಷ್ಯರೆಲ್ಲರೂ ಕೂಡ ಇವತ್ತು ದೇವ್ರ ಜೊತೆ ಇಲ್ಲದೆ ಇರೋದಕ್ಕೆ ಕಾರಣ ಸೈತಾನ. ದೇವರಿಂದ ಮನುಷ್ಯರೆಲ್ಲರೂ ದೂರ ಆಗಿ ಇರೋದಕ್ಕೆ ಕಾರಣ ಸೈತಾನ.
ಈ ವಿಷಯನ ನಾವು ಅರ್ಥ ಮಾಡ್ಕೋಬೇಕು. ಕೆಲವರೆಲ್ಲ ಸೈತಾನಲ್ಲಿ ನಂಬಿಕೆನೇ ಇಡೋದಿಲ್ಲ. ಬೈಬಲಲ್ಲಿ ಫರಿಸಾಯರು ಮತ್ತು ಸದ್ದುಕಾಯರು ಅಂತ ಇದಾರಲ್ಲ, ಫರಿಸಾಯರಿಗೂ ಸದ್ದುಕಾಯರಿಗೂ ಜಗಳ. ಅವರು ಬೇರೆ ಬೇರೆ ಗುಂಪು ಅದು. ಯಾಕಂದ್ರೆ ಅವರ ತತ್ವಗಳು, ಅವರ ಸಿದ್ಧಾಂತಗಳು ಒಂದಕ್ಕೊಂದು ವಿರುದ್ಧವಾಗಿದೆ. ಉದಾಹರಣೆಗೆ ಫರಿಸಾಯರು ಪುನರುತ್ಥಾನವನ್ನು ನಂಬ್ತಾರೆ, ದೇವದೂತರನ್ನ ನಂಬ್ತಾರೆ, ಆತ್ಮಗಳನ್ನ ನಂಬ್ತಾರೆ. ಆದ್ರೆ ಸದ್ದುಕಾಯರು ಪುನರುತ್ಥಾನ ನಂಬಲ್ಲ, ದೇವದೂತರು ಇದ್ದಾರೆ ಅಂತ ನಂಬಲ್ಲ, ಮತ್ತು ಆತ್ಮಗಳಿವೆ ಅಂತ ಅವ್ರು ನಂಬಲ್ಲ. ಹಾಗಾಗಿ ಇಬ್ಬರಿಗೂ ತದ್ವಿರುದ್ಧವ. ಅವರ ಒಂದು ನಂಬಿಕೆಗಳು ಒಬ್ರಿಗೊಬ್ಬರಿಗೆ ವಿರುದ್ಧವಾಗಿದೆ. ಸೈತಾನ ಇದೇ ರೀತಿ ಮನುಷ್ಯರಲ್ಲಿ ತುಂಬಾ ತಪ್ಪಾದಂತ ವಿಷಯಗಳನ್ನ ಹುಟ್ಟಿಸಿದ್ದಾನೆ. ಇವತ್ತು ಸೈತಾನ್ ಬಗ್ಗೆನೇ ಜನ ಯೋಚನೆ ಮಾಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಜನ ಬದಲಾಗ್ತಿದಾರೆ ಅಂದ್ರೆ ಅವ್ರ ಹೆಸರೇ ಡೆವಿಲ್ ಅಂತ ಬರ್ಕೊಳ್ತಾರೆ. ಅದ್ಯಾರೋ ಒಬ್ಬ ದರ್ಶನ್ ಅನ್ನೋ ಹೀರೋ ಡೆವಿಲ್ ಅನ್ನೋ ಸಿನಿಮಾ ತೆಗ್ದ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಡೆವಿಲ್ ಅಂತ ಬರ್ಕೊಳ್ಳೋದು, ಗಾಡಿಗಳ ಮೇಲೆ ಡೆವಿಲ್ ಅಂತ ಬರ್ಕೊಳ್ಳೋದು. ಡೆವಿಲ್ ಅಂದ್ರೆ ಏನು? ದೆವ್ವ ಅಂತ, ಸೈತಾನ ಅಂತ. ಸೊ ಅವ್ರಿಗೆ ಅದೊಂಥರ ಫ್ಯಾನ್ಸಿ ಆಗ್ಬಿಟ್ಟಿದೆ ಈಗ. ವಿಷಯಗಳು ಗೊತ್ತಿಲ್ಲದೆ ಅವರೇ ಸೈತಾನನ ಮಕ್ಕಳಾಗಿ ಜೀವನ ಮಾಡ್ತಿರೋದನ್ನ ನಾವು ನೋಡ್ತೇವೆ. ಮತ್ತೆ ಈಗ ಆದಾಮ ಹೇಳ್ತಿರೋದು, ನಾನು ತೋಟದಲ್ಲಿ ಸಂಚಿರೋ ಸಪ್ಪಳವನ್ನು, ನೀನು ತೋಟದಲ್ಲಿ ಸಂಚಿರೋ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆ ಆಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೇನಂತ. ಹೆದರಿಕೆ ಹುಟ್ಟಿದ್ದೆ ಪಾಪ ಮಾಡಿದ ಮೇಲೆ, ಹೆದರಿಕೆ ಹುಟ್ಟಿದ್ದೆ ದೇವರಿಂದ ದೂರ ಆದ್ಮೇಲೆ. ಅವನು ಅಡಿಸ್ಕೊಳ್ಬೇಕಾಗಿರೋ ದೇವರಲ್ಲಿ. ಏಸು ನಮ್ಮ ಅಡುಗುತಾಣ ಆಗ್ಬೇಕು, ಆದ್ರೆ ಅವನು ಮರಗಳ ಹಿಂದೆ ಹೋಗಿ ಅಡಗಿಕೊಳ್ತಾ ಇದ್ದಾನೆ. ಹ್ಮ್ ಎರಡನೇದಾಗಿ ಸೈತಾನ್ ಬಗ್ಗೆ ನಾವು ನೋಡ್ತೀವಿ. 2ನೇ ವಚನ, ಎಫೆಸ 1:2. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸ್ತದೆ. ನೀವು, 2ನೇ ವಚನ ತುಂಬಾ ಮುಖ್ಯ. ನೀವು ಪೂರ್ವದಲ್ಲಿ ಅಂದ್ರೆ ಏದೆನ್ ತೋಟದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಈ ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನ ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಅಂತ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಸೈತಾನ. ಆ ಸೈತಾನನೇ ಏದೇನ್ ತೋಟದಲ್ಲಿ ಬಂದದ್ದು ಸರ್ಪದ ರೂಪದಲ್ಲಿ. ಸೈತಾನ ಈಗ್ಲೂ ಇದ್ದಾನೆ, ಈಗ್ಲೂ ಅವ್ರ ಕೆಲಸ ಮಾಡ್ತಿದ್ದಾನೆ. ಅದನ್ನ ನಂಬಬೇಕು ನಾವು. ಸೈತಾನನಿಂದಲೇ ಮನುಷ್ಯರು ಇಷ್ಟೆಲ್ಲ ಕಷ್ಟಪಡ್ತಿರೋ ದೇವರಿಂದ ದೂರ ಆಗಿ. ಯೋಹಾನ್ ಸುವಾರ್ತೆ 8:44 ಹೇಳುತ್ತೆ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಸೊ ಈ ಸೈತಾನನಲ್ಲಿ ಇರೋದನ್ನ ನಾವು ನೋಡ್ತೇವೆ. ಈ 3 ವಚನಗಳು, ಏದೇನ್ ತೋಟದಲ್ಲಿ ಸೈತಾನ ಇದ್ದಿದ್ದನ್ನು ನೋಡಿದ್ವಿ, ವಾಯುಮಂಡಲದಲ್ಲಿ ಸೈತಾನ ಇರೋದನ್ನ ನೋಡ್ತೀವಿ. ಎಲ್ಲ ಮನುಷ್ಯರಿಗೂ ಸೈತಾನ್ನೇ ತಂದೆಯಾಗಿ ಮಾರ್ಪಟ್ಟಿದ್ದನ್ನ ನಾವು ನೋಡ್ತೀವಿ. ಕಾರಣ, ಒಬ್ಬ ಮನುಷ್ಯ ಪಾಪ ಮಾಡಿ ಎಲ್ಲರೂ ಪಾಪ ಮಾಡಿದವರಾದ್ರು. ಒಬ್ಬ ಮನುಷ್ಯ ದೇವರಿಂದ ದೂರ ಆಗಿ ನಾವೆಲ್ಲ ದೂರ ಆಗೋ ತರ ಆಯ್ತು. ಹಾಗಾಗಿ ನಾವೆಲ್ಲ ಸಮಸ್ಯೆಗಳಿಗೆ ಸೈತಾನನ ಕಾರಣನಾಗಿದ್ದಾನೆ ಅಂತ. 3ನೇ ವಿಷಯ ನಾವು ತಿಳ್ಕೊಬೇಕಾಗಿರೋದು, ಆ ಸಮಯದಿಂದ ಅಂದ್ರೆ ಸೈತಾನನಿಂದ ನಾವು ವಂಚಿಸಲ್ಪಟ್ಟ ಆ ಸಮಯದಿಂದ ವೈಫಲ್ಯ, ಸಾವು ಮತ್ತು ನೋವು ಲೋಕವನ್ನು ಪ್ರವೇಶಿಸಿದವು ಅನ್ನೋದು ಸತ್ಯ. ಮನುಷ್ಯರಿಗೆ ಸಮಸ್ಯೆಗಳು ಯಾವಾಗಿಂದ ಬರ್ತಿದೆ? ಪಾಪ ಮಾಡ್ದಾಗ್ಲಿಂದ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ದೇವರ ಆಜ್ಞೆಗೆ ಅವಿಧೇಯರಾದಾಗ, ದೇವರ ಆ ಒಡಂಬಡಿಕೆಯನ್ನ ಮುರಿದ ಆ ಕ್ಷಣದಿಂದಲೇ ಸಾವು, ನೋವು, ಸಮಸ್ಯೆಗಳು ಮನುಷ್ಯರೊಳಗೆ ಬಂದಿದ್ದು. ಲೋಕ ಅಂದ್ರೆ ಮನುಷ್ಯರ ಮಧ್ಯದಲ್ಲಿ, ಮನುಷ್ಯರ ಜೀವನದಲ್ಲಿ ಈ ಸಾವು ನೋವುಗಳು ಬಂತು. ಆದಿಕಾಂಡ 3:1-10 ಓದ್ಕೊಂಡ್ವಿ ನಾವು. ಸಮಸ್ಯೆಯಲ್ಲಿ ಪ್ರಾರಂಭ ಆಯ್ತು ಅಂತ. ಆ ಸಮಸ್ಯೆಗಳು ಏನು ಅನ್ನೋದನ್ನ ಆದಿಕಾಂಡ 3:16-20 ನಾವು ನೋಡ್ಬೋದು. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೇರುವೆ. ಗಂಡನ ಮೇಲೆ ನಿನಗೆ ಆಸೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ
ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟು ಹೊಲದ ಬೆಳೆಯನ್ನು ಅನುಭವಿಸುವೆ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ ಎಂದು ಹೇಳಿದನು. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ ಎಂದು ಹೆಸರಿಟ್ಟನು, ಯಾಕಂದ್ರೆ ಬದುಕೋರೆಲ್ಲರಿಗೂ ಅವಳೇ ಮೂಲ ಮಾತೆ. ಸಮಸ್ಯೆಗಳಿಲ್ಲಿ ಸ್ತ್ರೀಗೆ ಸಮಸ್ಯೆ, ಪುರುಷನಿಗೆ ಸಮಸ್ಯೆ, ಮುಂದಿನ ಸಂತತಿಗೆ ಸಮಸ್ಯೆ. ಅವ್ರ ಜೀವನದಲ್ಲಿ ಸಾವುಗಳು ಬಂತು, ಯಾಕಂದ್ರೆ ನೀನ್ ಮಣ್ಣಿಂದ ಬಂದಿರೋನು ಮತ್ತೆ ಮಣ್ಣಿಗೆ ಸೇರ್ಬೇಕು ಅಂತ. ಸಾಯಕ್ಕಾಗಿ ಅವನು ಸೃಷ್ಟಿಯಾಗಿಲ್ಲ, ದೇವ್ರ ಜೊತೆ ಶಾಶ್ವತವಾಗಿರೋದಕ್ಕೆ. ಅಲ್ಲಿ ಪರಲೋಕದಲ್ಲಿ ದೇವದೂತರು ದೇವ್ರ ಜೊತೆಗೆ ಶಾಶ್ವತವಾಗಿರೋದಕ್ಕೆ ಸೃಷ್ಟಿಯಾದರು. ಆದ್ರೆ ಪಾಪ ಮಾಡಬಾರ್ದಾಗಿತ್ತು. ಸೈತಾನ್ ಜೊತೆ ಇದ್ದಂತ ಗುಂಪು ಪಾಪ ಮಾಡಿದ್ದಕ್ಕೆ ದೇವರು ಅಲ್ಲಿಂದ ಅವ್ರನ್ನ ದೊಬ್ಬಿ ಬಿಟ್ಟ. ಇಲ್ಲಿ ಏದೇನ್ ತೋಟ ಪರದೇಶದ ತರ. ದೇವರಿದ್ರು, ಆದಾಮ ಅವರನ್ನ ದೇವ್ರು ಸೃಷ್ಟಿ ಮಾಡಿ ದೇವ್ರ ಜೊತೆ ಇರೋದಕ್ಕೆ ಇರಿಸ್ಕೊಂಡಿದ್ರು. ಆದ್ರೆ ಅವ್ರು ಕೂಡ ಒಂದು ಕಂಡೀಷನ್ ಮೇಲೆ ಜೀವನ ಮಾಡ್ಬೇಕಿತ್ತು, ಆದ್ರೆ ಅವ್ರು ಪಾಪ ಮಾಡೋರು. ಹಾಗಾಗಿ ಸೈತಾನ ಹೇಗೆ ದೇವರು ಪರಲೋಕದಿಂದ ದೊಬ್ಬಿದ್ರು, ಹಾಗೆ ಆದಾಮ ಅವರನ್ನು ಕೂಡ ಪರದೇಶದಂತಿರುವ ಏದೇನ್ ತೋಟದಿಂದ ಹೊರಗಡೆ ಹಾಕಿದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಸಮಸ್ಯೆಗಳು ಪ್ರಾರಂಭವಾಗಿದೆ ಅಲ್ಲಿಂದ. ಏದೇನ್ ತೋಟದಿಂದ ಹೊರಗಡೆ ಬಂದ ಮೇಲೆ, ದೇವರಿಂದ ದೂರ ಆದ್ಮೇಲೆ ಸಾವು, ನೋವು, ವೈಫಲ್ಯಗಳು ಒಂದ್ರ ಹಿಂದೆ ಒಂದು ಮನುಷ್ಯರ ಜೀವನದಲ್ಲಿ ಬರ್ತಾ ಇದೆ. ಆದ್ರೆ ಇದು ಅನೇಕರಿಗೆ ಗೊತ್ತಿಲ್ಲ. ಇದು ಸತ್ಯ. ಇದನ್ನ ತಿಳ್ಕೋಬೇಕು. ಈ ಮೂರನೇ ವಿಷಯ, ಮೊದಲು ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾದಿವಿ ಅನ್ನೋ ವಿಷಯ ತಿಳ್ಕೊಂಡಿರ್ಬೇಕು 7 ವಿಷಯಗಳಲ್ಲಿ. ಎರಡನೇದು ಸೈತಾನ್ನಿಂದನೇ ಎಲ್ಲ ಸಮಸ್ಯೆಗಳು ಬಂತು ಅನ್ನೋ ತಿಳ್ಕೋಬೇಕು. ಮೂರನೇದು ಸಾವು ನೋವು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ದೇವರಿಂದ ದೂರ ಆದ್ಮೇಲೆ ಅನ್ನೋದು ತಿಳ್ಕೋಬೇಕು. ಇದು ಸತ್ಯ ಅನ್ನುವಂಥದ್ದು. ಮತ್ತೆ ನಾಲ್ಕನೇದಾಗಿ ಮನುಷ್ಯರೆಲ್ಲರೂ ತಿಳ್ಕೊಳ್ಳೇಬೇಕಾದಂತ 4ನೇ ವಿಷಯ, ಈ ಭೂಮಿಯ ಮೇಲೆ ಪ್ರವಾಸಿಯಾಗಿ ಜೀವನವನ್ನ ನಡೆಸಿದ ನಂತರ ಮನುಷ್ಯನು ತನ್ನ ಶಾಶ್ವತ ನಿವಾಸಕ್ಕೆ ಹಿಂತಿರುಗುತ್ತಾನೆ ಅಂತ. ಸರಿ, ಲೋಕದಲ್ಲಿ ಸಾವು ನೋವುಗಳಿದೆ ಅಂತ ನಾವು ನೋಡಿದ್ವಿ, ಎಲ್ಲರ ಜೀವನದಲ್ಲೂ ಇರುತ್ತೆ. ಯಾರು ಕೂಡ ಸಮಸ್ಯೆಗಳಿಂದ ದೂರ ಹೋಗಕ್ಕಾಗಲ್ಲ. ಬರೀ ಬಡವರು ಮಾತ್ರ ಸಮಸ್ಯೆಗಳಿರುತ್ತೆ ಅನ್ನೋದು ಸುಳ್ಳು. ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತ ಸಮಸ್ಯೆಗಳು, ಕಷ್ಟಗಳು, ನೋವು, ಕಣ್ಣೀರು ಅನುಭವಿಸ್ಲೇಬೇಕು. ದುಡ್ಡಿರೋನು ಅಳಬೇಕು, ಇಲ್ದಿರೋನು ಅಳಬೇಕು. ಬುದ್ಧಿವಂತನೂ ಅಳೋ ದಿನ ಬರುತ್ತೆ, ದಡ್ಡನೂ ಅಳೋ ದಿನ ಬರುತ್ತೆ. ಪ್ರತಿಯೊಬ್ಬರಿಗೂ ಸಮಯ ಸಂದರ್ಭಗಳು ಬೇರೆ ಬೇರೆ ಇರ್ಬೋದು. ಇದೆಲ್ಲ ಕಾರಣ ದೇವರಿಂದ ಅವರೆಲ್ಲ ದೂರ ಆಗಿರೋದಕ್ಕೆ. ಸಮಸ್ಯೆಗಳು ಎಲ್ಲರಲ್ಲೂ ಬರ್ತಿದೆ, ಸಾವು ಎಲ್ಲರಿಗೂ ಬರುತ್ತೆ ಕೊನೆಯದಾಗಿ. ಆ ಮರಣವೇ ಮನುಷ್ಯನ ಕೊನೆಯ ಶತ್ರು ಎಂಬುದಾಗಿ ಬೈಬಲ್ ಹೇಳುತ್ತೆ. ಸೊ ಹಾಗಿರುವಾಗ ಇಲ್ಲಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ರಿಂದ 31, ಅಲ್ಲಿ ಪೂರ್ತಿ ಬರೆಯಲ್ಪಟ್ಟಿರೋದೇನಂದ್ರೆ ಪರಲೋಕ ಅಥವಾ ನರಕ. ಒಬ್ಬ ಮನುಷ್ಯ ಸತ್ತ ಮೇಲೆ ಅವನೊಂದು ಪರಲೋಕಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ನರಕಕ್ಕೆ ಹೋಗ್ಬೇಕು. ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಒಂದೇ ಒಂದು ಮಾರ್ಗ ಇರೋದು, ಅದು ಯೇಸು. ನರಕಕ್ಕೆ ಹೋಗ್ಬೇಕು ಅಂದ್ರೂ ಒಂದೇ ಒಂದು ಮಾರ್ಗ ಇರೋದು, ಅದು ಯೇಸುವನ್ನ ನಂಬದೇ ಇರೋದು. ಹಾಗಾಗಿ ಯೇಸುವನ್ನ ನಂಬೋದ್ರ ಮೂಲಕ ಅವ್ರು ಪರಲೋಕಕ್ಕೆ ಹೋಗ್ತಾರೆ, ನಂಬದೇ ಇದ್ರೆ ನರಕಕ್ಕೆ ಹೋಗ್ತಾರೆ. ಹೇಗೂ ಪರಲೋಕನೂ ಶಾಶ್ವತ ನಿವಾಸನೇ, ನರಕನೂ ಅವರ ಶಾಶ್ವತ ನಿವಾಸನೇ. ಹಾಗಾಗಿ ಈ ಭೂಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. ಪ್ರವಾಸಿಗಳು ಅಂದ್ರೆ ಏನು? ಅತಿಥಿಗಳ ತರ ನಾವು ಬಂದಿದ್ದೀವಿ. ಅತಿಥಿಗಳಾಗಿ ಮನೆಗೆ ಬಂದ ಮೇಲೆ, ನಾವು ಒಬ್ಬರು ಮನೆಗೆ ಹೋದ್ಮೇಲೆ ಹೇಗೆ ನಾವು ಅಲ್ಲೇ ಶಾಶ್ವತವಾಗಿ ಉಳ್ಕೊಳಕ್ ಆಗೋದಿಲ್ವೋ, ಹಾಗೇನೆ ಈ ಭೂಲೋಕ ನಮಗೆ ಒಂದು ಪ್ರವಾಸಿ ತಾಣವಾಗಿದೆ. ನಮ್ಮ ಪ್ರವಾಸವನ್ನ ಮುಗಿಸ್ಕೊಂಡು ನಾವು ಹೋಗ್ಬೇಕಾಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಪ್ರವಾಸಿಗಳು, ಸತ್ತ ಮೇಲೆ ಪರಲೋಕ ಅಥವಾ ನರಕ ಅನ್ನೋದಿದೆ, ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನಾವು ಸಾಯಕ್ ಮುಂಚೆ ತೀರ್ಮಾನ ಮಾಡ್ಕೋಬೇಕು. 5ನೇದಾಗಿ ಮನುಷ್ಯ ತಿಳ್ಕೊಳ್ಳೇಬೇಕಾದ 5ನೇ ವಿಷಯ, ದೇವರ ಸ್ವರೂಪವನ್ನು ಮರುಸ್ಥಾಪಿಸಲು ಮತ್ತು ಶತ್ರುವನ್ನು ನಾಶ ಮಾಡಲು ಯೇಸು ಈ ಲೋಕಕ್ಕೆ ಬಂದನು ಅನ್ನುವಂಥ ವಿಷಯ. ಯೇಸು ಕ್ರಿಸ್ತನು ಯಾಕೆ ಬಂದ ಈ ಲೋಕದಲ್ಲಿ? ಮನುಷ್ಯರನ್ನ, ಧರ್ಮವನ್ನ ಬದಲಾವಣೆ ಮಾಡಕ್ಕೆ ಅಲ್ವಲ್ಲ. ಮನುಷ್ಯನ ಧರ್ಮ ಬದಲಾವಣೆ ಮಾಡ್ಲಿಕ್ಕೆ ಬಂದಿಲ್ಲ, ಮನುಷ್ಯನ ಸ್ಥಿತಿಯನ್ನ ಬದಲಾಯಿಸ್ಲಿಕ್ಕೆ ಬಂದಿದ್ದು, ಮನುಷ್ಯನ ಆತ್ಮದ ಸ್ಥಿತಿಯನ್ನ ಬದಲಾಯಿಸ್ಲಿಕ್ಕೆ ಬಂದು. 1 ಯೋಹಾನ 3:8 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಪಾಪ ಮಾಡುವವನು ಸೈತಾನಿಂದ ಹುಟ್ಟಿದವನಾಗಿದ್ದಾನೆ.
ಆದಿಂದಲೂ ಸೈತಾನ ಪಾಪ ಮಾಡುವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನ ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದ. ಯಾಕೆ ಯೇಸುಸ್ವಾಮಿ ಲೋಕದಲ್ಲಿ ಪ್ರತ್ಯಕ್ಷನಾಗಿದ್ದು? ದೇವರ ಸ್ವರೂಪನ ಮರುಸ್ಥಾಪಿಸಲು. ಯಾಕಂದ್ರೆ ಮನುಷ್ಯರ ಹೃದಯಗಳಲ್ಲಿ ಸೈತಾನನಿದ್ದಾನೆ. ಯೇಸುಸ್ವಾಮಿ ಬಂದಿದ್ದು ಅವನ ಬಲ ಅಧಿಕಾರಗಳನ್ನ ಮುರಿಯೋದಕ್ಕೆ, ಯೇಸುವಿನ ಜೀವವನ್ನ ಮನುಷ್ಯನಿಗೆ ಕೊಡೋದಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವನ್ನ ಯಾರು ಹೃದಯದಲ್ಲಿ ಸ್ವೀಕರಿಸ್ತಾರೋ ಅವರು ದೇವರ ಸ್ವರೂಪವನ್ನು ಮರುಸ್ಥಾಪಿಸ್ತಾರೆ ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ದೇವರ ಪ್ರತಿರೂಪವಾಗಿದ್ದಾನೆ ಅಂತ ಇದೆ. ಯೇಸು ಕ್ರಿಸ್ತನು ದೇವರ ಪ್ರತಿರೂಪವಾಗಿದ್ದಾನೆ, ಅಂದ್ರೆ ದೇವರ ಸ್ವರೂಪವಾಗಿದ್ದಾನೆ. ಯಾರು ಯೇಸುವನ್ನು ಅಂಗೀಕರಿಸ್ಕೊಳ್ತಾರೋ ಅವರು ದೇವರು ನಮಗೆ ಕೊಟ್ಟಂತಹ ಸ್ವರೂಪವನ್ನ, ಹೋಲಿಕೆಯನ್ನ ಮರುಸ್ಥಾಪನೆ ಮಾಡ್ಕೊಳ್ತಾರೆ ಅಂತ ಅರ್ಥ. ಈ ವಿಷಯನ ಅರ್ಥ ಮಾಡ್ಕೋಬೇಕು. 5 ವಿಷಯಗಳು, 7 ವಿಷಯಗಳಲ್ಲಿ 5 ವಿಷಯಗಳು. ಮೊದಲನೇದಾಗಿ ನಾವೆಲ್ಲರೂ ದೇವರ ಸ್ವರೂಪದಲ್ಲಿ ಉಂಟಾಗಿರೋದು. 2ನೇ ವಿಷಯ, ಸೈತಾನ್ನಿಂದ ನಾವು ಮೋಸ ಹೋಗಿ ದೇವರಿಂದ ದೂರ ಆದ್ವಿ. 3ನೇದು, ದೇವರಿಂದ ದೂರ ಆದ ಕಾರಣನೇ ವೈಫಲ್ಯ, ಸಾವು, ನೋವುಗಳು ನಮ್ಮ ಜೀವನದಲ್ಲಿ ಬರ್ತಿದೆ ಅನ್ನೋದು. 4ನೇದಾಗಿ ನಮ್ಮ ಶಾಶ್ವತ ನಿವಾಸದ ಬಗ್ಗೆ ನಾವು ತಿಳ್ಕೊಬೇಕು. ಈ ಭೂಲೋಕ ನಮ್ಗೆ ಶಾಶ್ವತ ಅಲ್ಲ. ಇದೊಂದು ಪ್ರಯಾಸಿಗರಾಗಿ ನಾವು ಈ ಲೋಕದಲ್ಲಿ ಇದ್ದೀವಿ, ಪ್ರವಾಸಿಗರಾಗಿ. ಈ ಲೋಕವನ್ನು ಬಿಟ್ಟು ನಾವು ಪರಲೋಕಕ್ಕೂ ನರಕಕ್ಕೂ ಹೋಗ್ಬೇಕಾಗಿದೆ ಅನ್ನೋದು. ಮತ್ತೆ 5ನೇದಾಗಿ ನಾನು ಹೇಳಿದೆ, ಕ್ರಿಸ್ತನ ಈ ಲೋಕದಲ್ಲಿ ಬರೋದಕ್ಕೆ ಕಾರಣ ಏನಂದ್ರೆ ನಮ್ಮ ಜೀವನದಲ್ಲಿ ದೇವರ ಸ್ವರೂಪವನ್ನ ಮರುಸ್ಥಾಪನೆ ಮಾಡಲು, ಶತ್ರುವನ್ನ ನಾಶ ಮಾಡಲು ಎಂಬುದಾಗಿ. ಆ ಶತ್ರು ಯಾರು? ಸೈತಾನ. ಸೈತಾನನ ನಾಶ ಮಾಡದೆ ದೇವರ ಸ್ವರೂಪ ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಮರುಸ್ಥಾಪನೆ ಆಗೋದು ಅಸಾಧ್ಯ. ಹಾಗಾಗಿನೇ ಆ ದೇವರ ಸ್ವರೂಪವನ್ನು ಕಳ್ಕೊಳ್ಳೋದಕ್ಕೆ ಕಾರಣನಾಗಿರುವ ಸೈತಾನನ, ಅವನ ಬಲವನ್ನ ಮುರಿಯದೆ ದೇವರ ಸ್ವರೂಪ ನಮ್ಮಲ್ಲಿ ಬರೋದು ಅಸಾಧ್ಯ. ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿದೆ ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕೆ ಎಂಬುದಾಗಿ. ಈ ಎಲ್ಲ ಸತ್ಯ ವಿಷಯಗಳನ್ನ ತಿಳ್ಕೋಬೇಕು. ಇದನ್ನ ಪದೇ ಪದೇ ನಾವು ಜನರಿಗೆ ಹೇಳೋಣ, ಇವೇ ಗೊತ್ತಿಲ್ಲ ಜನರಿಗೆ, ಇದೇ ತಿಳ್ಕೋಬೇಕಾಗಿರೋದು ಜನರು. ಏನೇನೋ ಕಥೆಗಳು ಹೇಳ್ತಾ ಇರ್ತೀವಿ, ಆ ಕಥೆಗಳಿಂದ ಏನ್ ಪ್ರಯೋಜನ? ಕೇಳುವಾಗ ಮಾತ್ರ ಚೆನ್ನಾಗಿ ಅನ್ಸುತ್ತೆ ಆ ಕಥೆಗಳು. ನಮ್ಮ ಆತ್ಮಿಕ ಜೀವನ ಬದಲಾಗೋದಿಲ್ಲ ಸ್ಟೋರಿಗಳಿಂದ. ಕ್ರಿಸ್ತನಿಂದಲೇ ಅವೆಲ್ಲ ಬದಲಾಗೋದು. ಇನ್ಸ್ಪಿರೇಷನ್ ಅಂತೀವಲ್ಲ, ಆ ಇನ್ಸ್ಪಿರೇಷನ್ ಅನ್ನೋದು ಕಥೆಗಳಿಂದ ಸ್ವಲ್ಪ ಹೊತ್ತು ಸಿಗುತ್ತೆ ಅಷ್ಟೇನೆ, ಮೋಟಿವೇಶನ್ ಸಿಗುತ್ತೆ. ಆದ್ರೆ ಇದು ಜೀವನವನ್ನು ಬದಲಾಯಿಸುವಂತಹ ವಾಕ್ಯಗಳು, ವಿಷಯಗಳು. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ 5 ಮತ್ತು 6ನೇದಾಗಿ ನಾವು ನೋಡುವಾಗ, 6ನೇ ವಿಷಯ 6 ಮತ್ತು 7 ನೋಡುವಾಗ, ಯೇಸು ದೇವರು ಮತ್ತು ಮನುಷ್ಯ ಎರಡೂ ಆಗಿದ್ದಾನೆ ಅನ್ನೋದು. ಯೇಸು ಸ್ವಾಮಿ 6ನೇ ವಿಷಯ ನಾವು ತಿಳ್ಕೊಬೇಕಾಗಿರೋದು, 100% ಯೇಸು ಕ್ರಿಸ್ತನು ದೇವರಾಗಿದ್ದಾನೆ, ಮತ್ತೆ ಯೇಸು ಕ್ರಿಸ್ತನು ಮನುಷ್ಯನಾಗಿದ್ದಾನೆ ಅನ್ನೋದು. ತುಂಬಾ ಜನ ಇದನ್ನ ನಂಬಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿರುವಂತಹ 99% ಜನ ಯೇಸುವನ್ನ ಮನುಷ್ಯನಾಗಿನ ನಂಬ್ತಿದ್ದಾರೆ, ದೇವರಾಗಿ ನಂಬ್ತಾ ಇಲ್ಲ. ಆದ್ರೆ ನಾನು ನೀನು ಯೇಸುವನ್ನ ದೇವರಾಗಿಯೂ ಮನುಷ್ಯನಾಗಿನೂ ನಂಬಬೇಕು. ಯಾಕಂದ್ರೆ ಅದಕ್ಕೆಲ್ಲ ವಾಕ್ಯನೇ ಆಧಾರ. ಯೋಹಾನ ಸುವಾರ್ತೆ 1:14 ಹೇಳುತ್ತೆ, ಆ ವಾಕ್ಯವೆಂಬವನು, ಆ ವಾಕ್ಯ ಅಂದ್ರೆ ವಾಕ್ಯವೇ ದೇವರಲ್ವಾ. ಸೊ ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಅಂತ ಹೇಳಿ ಇದೆ. ಈ ವಚನ, ಈ ತರ ಒಂದು ವಿವರಣೆ ಬೈಬಲಲ್ಲಿ ಬೇರೆ ಯಾವ ವ್ಯಕ್ತಿ ಬಗ್ಗೆ ಬರೆಯಲ್ಪಟ್ಟಿದೆ. ಹಾಗಾಗಿ ಈ ಒಂದೇ ವಚನದಲ್ಲಿ, ಯೋಹಾನ 1:14 ಯೇಸು ಸ್ವಾಮಿ ದೇವರು ಮತ್ತು ಮನುಷ್ಯನು ಅನ್ನೋದು ತಿಳಿಸುತ್ತೆ. 100% ಆತನು ಮನುಷ್ಯನಾಗಿದ್ದ, 100% ಆತನು ದೇವರಾಗಿದ್ದ ಅನ್ನೋದು. ತುಂಬಾ ಜನ ಏನಂದ್ರೆ 100 ಡಿವೈಡ್ ಮಾಡ್ತಾರೆ, 25, 75, 50, ಅಂತ. ಆದ್ರೆ ನಾವು ತಿಳ್ಕೊಬೇಕಾಗಿರೋದು, ನಂಬಬೇಕಾಗಿರೋದು, ಯೇಸು ಕ್ರಿಸ್ತನು ಆತ್ಮಿಕವಾಗಿ 100% ಮನುಷ್ಯ ದೇವರಾಗಿದ್ದ, ಶಾರೀರಿಕವಾಗಿ ಆತನು 100% ಮನುಷ್ಯನಾಗಿದ್ದ ಅಂತ. ಈ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಂಡು, ಮತ್ತೆ ಕೊನೆಯದಾಗಿ 7ನೇ ವಿಷಯ ನಾವು ತಿಳ್ಕೊಬೇಕಾಗಿರೋದೇನೆಂದ್ರೆ, ಯೇಸುವನ್ನು ಅಂದ್ರೆ ಜೀವ ಸ್ವೀಕರಿಸುವ ಮೂಲಕ, ಯೇಸುವಿನ ಜೀವವನ್ನು ಸ್ವೀಕರಿಸುವ ಮೂಲಕ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಅಂತ ನಾವು ನಂಬಬೇಕು. ಕೇವಲ ಕ್ರಿಸ್ತನನ್ನ ನಮ್ಮ ಹೃದಯಗಳಲ್ಲಿ ದೇವರು ಮತ್ತು ಮನುಷ್ಯನಾಗಿರುವಂತಹ ಯೇಸುವನ್ನ ನಮ್ಮ ಹೃದಯದಲ್ಲಿ ಸ್ವೀಕರಿಸುವುದರ ಮೂಲಕ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ.
ಹಾಗೆ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಮತ್ತೆ 11:28 ಹೇಳಿರುವ ಹಾಗೆ, ಎಲೈ ಕಷ್ಟಪಡುವವರೇ ಹೊರೆಯುತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಅಂತ ಹೇಳಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ 7 ವಿಷಯಗಳು ನಾವು ನೆನಪಲ್ಲಿ ಇಟ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನು ತಿಳಿದುಕೊಳ್ಳಲೇಬೇಕಾಗಿರುವಂತ ಈ 7 ವಿಷಯಗಳು. ಮತ್ತೊಂದ್ಸಲಿ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ. 7 ವಿಷಯಗಳು. ಮೊದಲನೇದಾಗಿ, ನಾವೆಲ್ಲರೂ ಕೂಡ ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ದೇವೆ ಅನ್ನೋದನ್ನ ನೆನಪಿಟ್ಕೋಬೇಕು. ಪರಿಚಯದಲ್ಲಿ ಮೂಲತಃ ಮನುಷ್ಯನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾದ ಅನ್ನೋ ಸತ್ಯ ತಿಳ್ಕೋಬೇಕು. ಎರಡನೇದಾಗಿ, ಸೈತಾನನಿಂದಲೇ ನಾವೆಲ್ಲರೂ ದೇವರ ಸ್ವರೂಪವನ್ನು ಕಳ್ಕೊಂಡ್ವಿ, ಮತ್ತೆ ನಮ್ಮ ಆತ್ಮ ಸತ್ತ ಸ್ಥಿತಿಗೆ ಬಂತು ಅಂತ ಹೇಳಿ. ಮೂರನೇ ವಿಷಯ, ದೇವರಿಂದ ದೂರವಾದ್ಮೇಲೆ ವೈಫಲ್ಯ, ಸಾವು, ನೋವುಗಳು ನಮ್ಮ ಜೀವನದಲ್ಲಿ, ಲೋಕದಲ್ಲಿ ಪ್ರವೇಶ ಮಾಡ್ತು ಅಂತ. ನಾಲ್ಕನೇದಾಗಿ, ಈ ಭೂಮಿಯ ಮೇಲೆ ನಾವೆಲ್ಲರೂ ಪ್ರವಾಸಿಗಳಾಗಿದ್ದೇವೆ. ನಮ್ಮ ಒಂದು ಆಯಸ್ಸು ಮುಗಿದ ಮೇಲೆ ನಾವು ನಮ್ಮ ಶಾಶ್ವತ ನಿವಾಸವಾಗಿರುವ ಪರಲೋಕ ಅಥವಾ ನರಕಕ್ಕೆ ಹೋಗ್ಬೇಕಾಗಿದೆ. ಐದನೇದಾಗಿ, ದೇವರ ಸ್ವರೂಪವನ್ನು ಮರುಸ್ಥಾಪಿಸಲು ಮತ್ತು ಶತ್ರುವನ ನಾಶ ಮಾಡಲು ಯೇಸು ಕ್ರಿಸ್ತನ ಲೋಕಕ್ಕೆ ಬಂದ ಅನ್ನೋದನ್ನ ತಿಳ್ಕೋಬೇಕು. ಆರನೇದಾಗಿ, ಯೇಸು ದೇವರು ಮತ್ತು ಮನುಷ್ಯ ಎರಡೂ ಆಗಿದ್ದಾನೆ ಅನ್ನೋದನ್ನ ಸಂಪೂರ್ಣವಾಗಿ ನಂಬಬೇಕು. ಇದರಲ್ಲಿ ಯಾವ ಸಂದೇಹನೂ ನಮಗೆ ಇರಬಾರ್ದು. ಆತನು ಹೇಗೆ 100% ದೇವರಾಗಿದ್ದಾನೋ ಹಾಗೆ 100% ಆತನ ಮನುಷ್ಯನಾಗಿ ಲೋಕದಲ್ಲಿ ಬಂದು ನಮಗೋಸ್ಕರ ಎಲ್ಲ ಪ್ರಯಾಸವನ್ನ, ಶ್ರಮೆಯನ್ನ ಅನುಭವಿಸಿದ್ದಾನೆ ಎಂಬುದಾಗಿ. ಮತ್ತೆ ಕೊನೆಯದಾಗಿ, ಯೇಸುವಿನ ಜೀವ ಸ್ವೀಕರಿಸೋದ್ರ ಮೂಲಕನೇ ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಯಾಕಂದ್ರೆ ಆತನೇ ಎಲ್ಲದಕ್ಕೂ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗಿದ್ದಾನೆ. ಯೇಸು ಕ್ರಿಸ್ತನೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಿರೋದ್ರಿಂದ ಅದನ್ನು ನಾವು ಸಂಪೂರ್ಣವಾಗಿ ನಂಬಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಿಂದ ದೇವರು ನಮ್ಮನ್ನು ಬಲಪಡಿಸಲಿ. ಮುಂದಿನ ವಾರ ಮಿಕ್ಕ ವಿಷಯ ನೋಡೋಣ. ನಾವು ನೋಡ್ತಿರೋದು ಯೇಸುವಿನ ಅಧಿಕಾರದ ಬಗ್ಗೆ. ಮಿಕ್ಕ ವಿಷಯಗಳನ್ನ ನಾವು ಮುಂದಿನ ವಾರ ನೋಡೋಣ. ಎಲ್ಲರೂ ಕೂಡ ತಪ್ಪದೆ ಜಾಯ್ನ್ ಆಗೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಹೀಗೆ ನಾವು ನಿಮ್ಮ ಸನ್ನಿಧಿಯಲ್ಲಿ ಬರುವಂತೆ ಕೃಪೆ ತೋರಿಸಲಿಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಯೇಸುವಿನ ಅಧಿಕಾರದ ಕುರಿತಾಗಿ ನಾವು ತಿಳ್ಕೊಳ್ಳುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದರಲ್ಲೂ ಕೂಡ ಪರಿಚಯದಲ್ಲಿ ಅತಿ ಮುಖ್ಯವಾದಂತ 7 ವಿಷಯಗಳನ್ನು ನಾವು ತಿಳ್ಕೊಳ್ಳುವಂತ ಕೃಪೆ ಕೊಟ್ಟಿದ್ರ. ಇಡೀ ಪ್ರಪಂಚದಲ್ಲಿ 99% ಜನರಿಗೆ ತಿಳಿಯೋದ ಸತ್ಯವನ್ನ ನಮಗೆ ತಿಳಿಸಿ, ಇದೇ ನಿಜ ಎಂಬುದಾಗಿ ಪರಿಶುದ್ಧಾತ್ಮನ ಮೂಲಕ ನಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸ್ಕೊಳ್ತೇವೆ, ನಿಮ್ಮ ನಾಮ ಹೆಚ್ಚಿಸ್ತೇವೆ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆ. ಆಮೇಲೆ